ಹಸಿರು ಸೇನೆ ಟಿವಿಗೆ ನಮಸ್ಕಾರ. ನೇರ ಮಾತು ಒಂದೇ ಗುರಿ, ಬಡವರ ಪರ, ರೈತರ ಪರ. ಹಸಿರು ಸೇನೆ ಟಿವಿಯ ಸಂಪಾದಕರಾದ ಬಿಕೆ ವಿನೋದ್ ಕುಮಾರ್ ಗೌಡ್ರು ಮತ್ತು ಹಸಿರು ಸೇನೆಯ ಮುಖಂಡರು ಹಾಗೂ ಪೂಜ್ಯ ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮಿಗಳು ಕುಣಿಗಲ್ ಹಾಗೂ ನಿವೃತ್ತಿ ನ್ಯಾಯಾಧೀಶರಾದ ಗೋಪಾಲ್ ಗೌಡ್ರು, ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷ ಅರಳಪುರ ಮಂಜೇಗೌಡರು ಹಾಗೂ ವೆಂಕಟಗಿರಿ ಕೋಟೆ ಗ್ರಾಮಸ್ಥ ಹಸಿರು ಸೇನೆ ಟಿವಿ ಲೋಗೋ ಲಾಂಚ್ ಬಿಡುಗಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಎಲ್ಲರೂ ಮಾತಾಡಿ ಹಸಿರು ಸೇನೆ ಟಿವಿಗೆ ಶುಭ ಕೋರಿದರು. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹಸಿರು ಸೇನೆ ಟಿವಿ ರೈತರಿಗೋಸ್ಕರ, ಬಡವರಿಗೋಸ್ಕರ, ಭ್ರಷ್ಟಾಚಾರ ವಿರುದ್ಧ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ. ವರದಿ ಪರಿಮಳ, ಹಸಿರು ಸೇನೆ ಟಿವಿ, ಬೆಂಗಳೂರು. ಹಾಗೆ ಮಾನ್ಯ ಶ್ರೀ ಮುನೇಗೌಡರು ಕೂಡ ಇಲ್ಲಿದ್ದಾರೆ. ಓಕೆ, ವೇದಿಕೆ ಮೇಲೆ ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಸೊ ಈಗ ಹಸಿರು ಸೇನೆ ಟಿವಿಯ ಚಾನೆಲ್ನ ಲೋಗೋ ಲಾಂಚ್ ಕಾರ್ಯಕ್ರಮ ಈಗ ನಡೀತಿದೆ. ಸೊ ಸರ್ ರೆಡಿನಾ? ರೆಡಿ? ಎಲ್ಲ ಒಂದ್ಸರಿ ಜೋರಾಗಿ ಚಪ್ಪಾಳೆ. ರೆಡಿ ಅಂತ ಕೌಂಟ್. Ready on the count of 3, 2, 1. ಬಲಿ ಜೋರ ಚಪ್ಪಾಳೆ. ಹಸಿರು ಸೇನೆ ಟಿವಿಯ ಲೋಗೋ ಲಾಂಚ್, ನೇರ ಮಾತು ಒಂದೇ ಗುರಿ. ಡಾಕ್ಟರ್ ಬಿಕೆ ವಿನೋದ್ ಕುಮಾರ್ ಗೌಡರ ಸಾರಥ್ಯದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರಲಿದೆ. ಇದು ರೈತರಿಗಾಗಿ ಹಾಗೂ ಬಡವರಿಗಾಗಿ, ರೈತರಿಗೋಸ್ಕರ ಅಂತ ಈ ಚಾನೆಲ್ ನ ಸೃಷ್ಟಿ ಮಾಡಿರೋದು. ಇದನ್ನ ಗೊತ್ತಾಗಬೇಕು. ಸೊ ಹಸಿರು ಸೇನೆ ಟಿವಿ, ನೇರ ಮಾತು ಒಂದೇ ಗುರಿ. ಇದು ರೈತರಿಗಾಗಿ, ರೈತರಿಗೋಸ್ಕರ ಕಷ್ಟ ನಷ್ಟಗಳನ್ನ ಕೇಳಿ ಪರಿಹಾರ ಮಾಡುವಂತಹ ಅತಿ ದೊಡ್ಡ ಚಾನೆಲ್ ಆಗಿ ಬೆಳೆಯುತ್ತೆ ಅಂತ ಹೇಳಿ ಭಾವಿಸ್ತಾ ಈಗ ಲೋಗೋ ಲಾಂಚ್ ಅನ್ನ ನಾವು ಮಾಡ್ತಾ ಇದೀವಿ. ಎಲ್ಲರ ಜೊತೆಗೆ ಸೇರ್ಬೇಕು. ಮುಂದೆ ಬನ್ನಿ. ಮತ್ತೊಮ್ಮೆ ಇಲ್ಲಿ ಬರೀ ಜೋರಾದ ಚಪ್ಪಾಳೆ. ಹಸಿರು ಸೇನೆ ಟಿವಿ, ನೇರ ಮಾತು ಒಂದೇ ಗುರಿ. ಇದು ರೈತರಿಗಾಗಿ, ರೈತರಿಗೋಸ್ಕರವಾಗಿಯೇ ಸೃಷ್ಟಿ ಮಾಡಿರುವಂತಹ ಚಾನೆಲ್. ಇದು ದೊಡ್ಡ ಮಟ್ಟಿಗೆ ಬೆಳೆಯಲಿ ಅಂತ ಹೇಳಿ ನಾವು ಎಲ್ಲರೂ ಅದು ಭಗವಂತನಲ್ಲಿ ಕೇಳೋಣ. ಧನ್ಯವಾದಗಳು ಸರ್. ಸ್ವಲ್ಪ ಎಲ್ಲ ರೈತರು ಈ ದಿವಸ ಹೊಸಹುಡ್ಯದಲ್ಲಿ ವಿನೋದ್ ಕುಮಾರ್ ಅವರು ಪ್ರಗತಿಪರ ರೈತರು. ಇವರು ಈ ಗ್ರಾಮದಲ್ಲಿ ಇವತ್ತಿನ ದಿವಸ ಸುಂದರವಾದ ಮನೆಯನ್ನು ಕಟ್ಟಿ ಗೃಹಪ್ರವೇಶ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹಸಿರು ಸೇನೆ ಚಾನೆಲ್ ಅನ್ನು ಕೂಡ ಲೋಗೋ ಲಾಂಚ್ ಮಾಡಿದ್ದಾರೆ. ಇದರ ಉದ್ದೇಶ ರೈತರ ಸಮಸ್ಯೆಗಳ ಬಗ್ಗೆ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಮಾಚಾರವನ್ನು, ರೈತರ ಸಂಕಷ್ಟಗಳನ್ನು, ರೈತರಿಗಾಗಿ, ರೈತರಿಂದ ಈ ಹಸಿರು ಸೇನೆ ಚಾನಲ್ ಇವತ್ತಿನಿಂದ ಕೆಲಸ ನಿರ್ವಹಿಸ್ತೀವಿ. ಇದು ಬಹಳ ಅವಶ್ಯಕತೆ ಇತ್ತು ನಮ್ಮ ದೇಶದಲ್ಲಿ. ಇಡೀ ದೇಶಕ್ಕೆ ರೈತರು ಬೆನ್ನೆಲುಬು ಅಂತ ಎಲ್ಲ ಸರ್ಕಾರಗಳು, ಭಾರತ ಸರ್ಕಾರ, ರಾಜ್ಯ ಸರ್ಕಾರಗಳು, ಯಾವುದೇ ರಾಜಕೀಯ ಪಕ್ಷದಿಂದ ಚುನಾಯಿತವಾದರೂ ಕೂಡ
ಹೇಳ್ಕೊಂಡು ಬರ್ತಿದ್ದಾರೆ. ಇನ್ನೊಂದು ಮಾತನ್ನೇ ಹೇಳ್ತಾರೆ, ಭಾರತ ದೇಶದಲ್ಲಿ ಹಸಿರು ಕ್ರಾಂತಿ ಆಗಿದೆ. ಹಸಿರು ಕ್ರಾಂತಿ ಎಲ್ಲಾಗಿದೆಯೋ ಮಾತಿನಲ್ಲಿ ಆಗಿದೆ ಅಷ್ಟೇ ಹೊರತು ಕ್ರಿಯೆಯಲ್ಲಿ ಹಸಿರು ಕ್ರಾಂತಿ ಆಗಲಿಲ್ಲ. ಅದು ಯಾವುದೇ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಸರ್ಕಾರವನ್ನು ರಚನೆ ಮಾಡಿದ್ರು ಕೂಡ ಅದು ಭಾರತ ದೇಶ ಸರ್ಕಾರ ಆಗಲಿ, ರಾಜ್ಯಗಳ ಸರ್ಕಾರಗಳಾಗಲಿ ರೈತರ ಸಂಕಷ್ಟದಲ್ಲಿ ಈಡಾಗ್ತಾರೆ. ಬಹಳ ಎಲ್ಲ ಬಹಿರಂಗ ಸಭೆಗಳಲ್ಲಿ ಪ್ರಧಾನಮಂತ್ರಿಗಳು, ಅವರ ಸಂಪುಟದ ಸಚಿವರು ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು, ಅವರ ಸಂಪುಟದ ಸಚಿವರು ರೈತರಿಗೆ ನಾವು ಹತ್ತಿರದಲ್ಲಿ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ರೈತರು ಬೆಳೀತಕ್ಕಂಥ ಬೆಲೆಗೆ ನಿಗದಿನೇ ಇಲ್ಲ. ಬೇರೆ ಎಲ್ಲ ಸರಕುಗಳಿಗೆ, ಸರ್ವಿಸ್ಗೆ ನಿಗದಿ ಇದೆ. ಅಂದರೆ ಪೆಹಲ್ಗಾಮ್ದಲ್ಲಿ 24 ಜನರನ್ನ ಆ ಟೆರರಿಸ್ಟ್ ಭಯೋತ್ಪಾದಕರು ಬೇರೆ ಬೇರೆ ನಮ್ಗೆ ಯಾವುದೇ ಸಬ್ಸಿಡಿ ಬೇಡ, ಏನು ಬೇಡ, ನೀವೇನಿದ್ದೀರಿ ಎಮ್ಮೆಲ್ಎಗಳು, ಅಧಿಕಾರಿಗಳು ಶಾಸನ ಸಂಬಳ ಬರ್ಕೊಂಡಿದ್ದೀರಲ್ಲ, ನಿಮ್ಗೆ ಒಟ್ಟುಂಬ ಅನ್ನ ಹಾಕ್ತಿರೋದು, ಹೊರಗೆ ಕಾರ್ ಕೊಟ್ಟಿದ್ದೀವಲ್ಲ, ಒಳ್ಳೆ ಬಂಗ್ಲೆ ಕೊಟ್ಟಿದ್ದೀವಲ್ಲ, ನಿಮಗೆ ತಿನ್ನಕ್ಕೆ ಅನ್ನ ಹಾಕ್ತಾ ಇದೀವಲ್ಲ, ಅದಕ್ಕೋಸ್ಕರ ನಮಗೂ ವೈಜ್ಞಾನಿಕ ಬೆಲೆನ ಪಿಚ್ ಮಾಡಿ ಸಾಕ್ತಿದ್ದೀವಿ. ಯಾಕೆ ಪಿಚ್ ಮಾಡ್ತಾಯಿಲ್ಲ ಇವರು? ಯಾಕಪ್ಪ ಪಿಚ್ ಮಾಡ್ತಿಲ್ಲ ನಿಮ್ಗೆ? ನೀವು ಪಿಚ್ ಮಾಡ್ಬಿಟ್ರೆ ನೀವು ರಾಜಕಾರಣದ ಅಧಿಕಾರಿಗಳ ಗುಲಾಮರಾಗಿರ್ತೀರಿ. ನೀವೇನು ಪಿಚ್ ಮಾಡ್ಬಿಟ್ರೆ ನೀವೇ ಗಟ್ಟಿ ಆಗ್ತೀರಿ. ಸರ್ಕಾರ ನೀವೇ ಸಾಕ್ತೀರಿ, ಅಧಿಕಾರಿಗಳನ್ನ ಸಾಕ್ತೀರಿ. ಈಗ ಹೆಂಗಾಗ್ಬಿಡ್ತೀರಿ? ನಮ್ಗೆ ಬರ ಬಂದ್ಬಿಟ್ಟಿದೆ. ಎಂತ ಬರ? ಇವತ್ತು ದಿವಸ ಈ ಟಮಾಟೆ ಹಣ್ಣು ಹೇಳಿದ್ರು ನಮ್ಮ ಸಾಹೇಬರು, 100 ರೂಪಾಯಿ 200 ರೂಪಾಯಿ, ಇವತ್ತು 100 ರೂಪಾಯಿಗೆ 20 ಕೆಜಿ, 100 ರೂಪಾಯಿಗೆ 20 ಕೆಜಿ ಅಂದ್ರೆ 10 ಪೈಸೆ ಬಿಡ್ತಲ್ಲ. ಆ ರೈತ ಸುಂಟಿ ಲಕ್ಷಾಂತರ ಸುತ್ತು ಹೋದ ರೈತ ನನಗೂ ಸಿಗುತ್ತೆ ಅಂತ ಊರು ತುಂಬ ಬೆಳೆದು ಬಿಟ್ಟ. ಮತ್ತು ಮೇಣ ಕೆಳ ಹೊಸ ಪ್ರದೇಶ ಅದೇ ವೈದ್ಯರಿಗೆ ಯುವ ಅಧ್ಯಕ್ಷರಾಗಿ ನಮ್ಮ ಮಂಜೇಗೌಡರು ಕರ್ನಾಟಕ ರಾಜ್ಯ ಸಂಘ ಹಾಗೂ ಹಸಿರು ಸೇನೆಯಲ್ಲಿ ನಾವು ನನ್ನನ್ನು ಆಯ್ಕೆ ಮಾಡಿ ಸುಮಾರು 3 ವರ್ಷದಿಂದ ಹುದ್ದೆಯನ್ನು ಸ್ವೀಕರಿಸಿದ್ದೇವೆ. ಸಮಸ್ಯೆಗಳೇನಂತಂದರೆ ನಾವೆಲ್ಲರೂ ಟಿವಿ ಮಾಧ್ಯಮದವರಾಗಿ, ಪತ್ರಿಕಾ ಮಾಧ್ಯಮದವರಾಗಿ ಯಾರು ನಮ್ಮನ್ನು ಸ್ಪಂದಿಸ್ತಾರೆ. ಕಾರ್ಯಕ್ರಮಕ್ಕೆ ಬರ್ತಿದ್ರು, ಕ್ಯಾಮೆರಾ ಹಿಡ್ಕೊಂಡು ಬರ್ತಿದ್ರು, ಮತ್ತು ಬೆಳಗ್ಗೆ ಪೇಪರ್ ಬರ್ತದೆ, ಒಂದು ಮಟ್ಟಕ್ಕೆ MLA ತಿಳಿತದೆ ಅಲ್ಲಿ ಲೋಕಲ್ MLAಗೆ, ಆಮೇಲೆ ಅಲ್ಲಿ ಜಿಲ್ಲಾಡಳಿತ ತಿಳಿತದೆ, ಇಲ್ಲ ತಹಸೀಲ್ದಾರ್ಗೆ ಈ ಮಟ್ಟಿಗೆ ಈ ವಿಷಯ ತಿಳಿತದೆ. ಆ ವಿಷಯನ ಒಂದು ಹೋಗ್ತದೆ, ಅವರು ಸ್ವಲ್ಪ ಭಯ ಬಿಟ್ಟಾದ್ರು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಏನೋ ಒಂದು ಗುರಿ ಇಟ್ಕೊಂಡು ನಾವು ಸಂಘಟನೆಗಳೆಲ್ಲ ಯಾವುದು ಸುಮ್ಮನೆ ನಾವು ಹೋಗಿ ರಸ್ತೆಯಲ್ಲಿ ಕುತ್ಕೊಳ್ಳೋದು, ಬರೀ ನಾವು ಸಂಘಟನೆ ಮಾಡೋದು, ಸುಮ್ಮನೆ ಪ್ರಚಾರ ಇದ್ದರೆ ಅವ್ರು ಸಂಘಟನೆ ಮಾಡ್ಕೊಂಡು ಬರ್ತೀವಿ. ಇವತ್ತಿನ ದಿವಸದಲ್ಲಿ ಪ್ರಚಾರ ಹೋಗ್ತೇವೆ. ಯಾವುದು ಪ್ರಚಾರ ಇವತ್ತಿನ ದಿವಸ ಪ್ರಚಾರ ಇದ್ರೆ ಯಾವುದೇ ಬರೋದಿಲ್ಲ. ನಾವು ಚಿಕ್ಕಬಳ್ಳಾಪುರದ್ದು ಒಂದು ವಿಚಾರದಲ್ಲಿ ಕೂಡ ಪ್ರೆಸ್ ಮೀಟ್ ಕಟ್ಟಿದ್ವಿ, ಪ್ರೆಸ್ ಕ್ಲಬ್ಬಲ್ಲಿ ಕೊಟ್ಟಿದ್ವಿ. ಆ ಪ್ರೆಸ್ ಕ್ಲಬ್ ಫೀಸ್ ಏನಿದೆ ಅದು ಕಟ್ಟಿದ್ವಿ. ಕಡೆಗೆ ಯಾವುದು ಬರಲ್ಲ. ಸತ್ಯ ಹೌದಾ ಇಲ್ವಾಡ ಹೇಳಿ. ಹಾಗಾಗಿ ಅವತ್ತು ನಾವು ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದ್ವಿ, ನಮ್ಮದೇ ಆದ ಒಂದು ಟಿವಿ ಚಾನಲ್ ಆಗಲೇಬೇಕು ಅಂತ ಹೇಳಿ. ಆಯಿತು, ಮಾಡೋಣ ಹೋಗ್ಬೇಕು, ನೀವು ಸೈಲೆಂಟ್ ಆಗಿಬಿಟ್ಟು ನಾನು ಇದನ್ನು ಹೆಸರನ್ನು ಗೊತ್ತಾಗ್ತೀನಿ, ಒಂದು ಒಳ್ಳೆ ಕನಸಂತ ಹೆಸರನ್ನು ನಾವು ಮಾಡೋಣ. ಎಲ್ಲರ ಚಾನಲ್ ಇದು ನಂದು ಅಂತ ಹೇಳಿ ಚಾನಲ್ ಏನಿಲ್ಲ, ಇದನ್ನೇನೋ ಸ್ವಲ್ಪ ನಮ್ಮ ಹೋಗ್ಬಿಟ್ಟು ಇದನ್ನ ಮಾಡಬೇಡಿ ಅಂದಾಗ ಮಾಡಿದೆ ಅಂತ ಹೇಳಿದ್ರೆ ದಿನನಿತ್ಯ ಆತನಿಗೆ ಸಾಂಸಾರಿಕ ತೊಂದರೆ ಇರುತ್ತೆ, ಸಾಮಾಜಿಕ ತೊಂದರೆ ಇರುತ್ತೆ, ಆರ್ಥಿಕ ತೊಂದರೆ ಇರುತ್ತೆ. ಜೀವನ ಮಾಡೋದೇ ಕಷ್ಟ ಇದ್ರು ಸಹ ಅದರ ಅನುಭವ ಅವ್ನಿಗೆ ಆಗೋದೇ ಇಲ್ಲ. ಯಾಕಂದ್ರೆ ಬೆಳಗ್ಗೆ ಅಂದ್ರೆ ಅವ್ನು ಟಿವಿ ಸ್ವಿಚ್ ಹಾಕಿದ್ರೆ ಯಾವ್ದೋ ಹಾಡು ಬರ್ತಾ ಇರುತ್ತೆ, ಅವ್ನು ಅದನ್ನ ಹಾಡನ್ನು ಕೇಳ್ಕೊಂಡು ಕುತ್ಕೊಳ್ತಾನೆ. ಹೆಣ್ಮಕ್ಳು ಯಾವ್ದೋ ಸೀರಿಯಲ್ ನೋಡ್ಕೊಂಡು ಕುತ್ಕೊಳ್ತಾನೆ. ನನಗೆ ಬೆಳಗ್ಗೆಯಿಂದ ಹಿಡಿದು ಸಂಜೆಯವರೆಗೂ ಮನುಷ್ಯನಿಗೆ ಮನರಂಜನೆಯ ರೂಪದಲ್ಲಿ ಆತನ ಎಲ್ಲಾ ಸಮಸ್ಯೆಗಳನ್ನ ಮರೆಸುವಂಥದ್ದು ಇವತ್ತು ಮಾಧ್ಯಮಗಳು ಮಾಡ್ಕೊಂಡು ಬಂದಿರುವಂಥದ್ದು ಅಲ್ವಾ? ಇವತ್ತು ನಿಜವಾದಂತ ನೈಜ ಬದುಕಿನ ಸಮಸ್ಯೆಗಳನ್ನ ಯಾವ ಮಾಧ್ಯಮ ಬಿಂಬಿಸ್ತಾ ಇದೆ?
ಯಾವ ಮಾಧ್ಯಮಗಳು ಬಿಂಬಿಸ್ತಾ ಇಲ್ಲ. ಯಾಕಂದ್ರೆ ಇದು ಮಾಧ್ಯಮ ಅನ್ನೋದು ಕೇವಲ ಮಾಧ್ಯಮ ಆಗಿದೆ, ಇದೊಂದು ಮಾಫಿಯಾ ಆಗಿದೆ. ಮಾಧ್ಯಮ ಅನ್ನೋದು ಮಾಫಿಯಾನೇ. ಯಾಕಂದ್ರೆ ಇದು ಜಾಗತೀಕರಣದಲ್ಲಿ, ಈ ಜಾಗತೀಕರಣದ ಪರಿಣಾಮದಿಂದ ಯಾವ ರೈತ ಬೀದಿ ಬರ್ತಾ ಸ್ವಲ್ಪ ಸೈಡ್ ಸರ್, ಪ್ರಕಾಶ್ ಸ್ವಲ್ಪ ಸೈಡಿಂದ ಮಾಡಿ ಅವರೇ, ಸ್ವಲ್ಪ ಸೈಡಲ್ಲಿ ಹಾಗೆ ಹಾಂ ಈಗ ಸರ್ ಆಯ್ತು, ಹಿಂದೆ ಸ್ವಲ್ಪ ಈ ಕ್ಯಾಮ್ರಾ ಹಿಂದೆ ಮೂರು ಜನ ಇಟ್ಕೊಡ್ರಿ, ಮಗನು ಸರಿ ಅಪ್ಪ ಈ ಕಡೆ ನೋಡ, ಏ ಮಗುವೆ ಏ ಈ ಕಡೆ ನೋಡ, ಈ ಕಡೆ ನೋಡಿ ಕ್ಯಾಮ್ರಾ ಮುಂದೆ ನೋಡ ಎಂತ ಗಿಫ್ಟ್ ಕೊಡ್ತಿದ್ದಾರೆ ರಾಜ್ಯ. ಅದ್ಭುತ ವಿಷಯಕ್ಕೆ ಯಾರು ಕೊಡಲ್ಲ ಅಷ್ಟು ಈ ಥರ ಗಿಫ್ಟ್. ಇಲ್ಲೋಡಿ ಕ್ಯಾಮ್ರಾ ನೋಡಿ ಸರ್, ಇಲ್ಲೋಡಿ ಕ್ಯಾಮ್ರಾ ನೋಡಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ವಿನೋದ್ ಗೌಡ್ರ ಅವರಿಗೆ, ರಾಜ್ಯಾಧ್ಯಕ್ಷರಾದ ನಮ್ಮ ಅರಳಾಪುರ ಮಂಜೇಗೌಡರವರಿಗೆ, ರಾಜ್ಯ ಗೌರವಾಧ್ಯಕ್ಷರು ರಾಜಣ್ಣ ಅವರಿಗೆ, ನಮ್ಮ ಸ್ವಾಮಿ ಪೂಜ್ಯ ಮಹಾಸ್ವಾಮಿಗಳಿಗೆ